ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸೆಷನಲ್ಲಿ ಏನು ಕಲ್ತ್ಕೊಳ್ಳೋಣಪ್ಪ ಅಂದರೆ ಕ್ಲೋನ್ ಸ್ಟ್ಯಾಂಪಿಂಗ್ ಟೂಲ್ನ ಹೇಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಓಕೆ, ಸಾಧಿಸ್ತೀನಿ ಎಂಬ ಕಿಚ್ಚು ಮನಸ್ಸಿನಲ್ಲಿ ಇತ್ತು ಅಂದರೆ ಮುಂದೆ ಯಾವುದೇ ಅಡೆತಡೆ ಬಂದ್ರೂ ಅದು ನಿಲ್ಲೋದಕ್ಕಾಗಲ್ಲ. ಸೊ ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಆವಾಗ ನಾನು ಯೂಟ್ಯೂಬಲ್ಲಿ ಏನಾದ್ರು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬಲ್ಲಿ. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ನಿಮ್ಮ ಸಪೋರ್ಟ್ನ ತಿಳಿಸಿ. ಓಕೆ, ತಡ ಮಾಡ್ದೆಲ್ಲ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಬರುತ್ತಲ್ಲ ಈ ಟೂಲ್ ಬಾಕ್ಸ್ ಇದೆ ನೋಡಿ. ಸೊ ಯೂಶ್ವಲಿ ಇಷ್ಟು ದಿನ ನಾನು ಒಂದರಲ್ಲಿ ತೋರಿಸ್ತಿದ್ದೆ. ಸೊ ಇಲ್ಲಿ ಒಂದು ಆರೋ ಕಾಣಿಸುತ್ತೆ ನಿಮಗೆ, ಲೈಕ್ ಇದೊಂದು ಬಟನ್, ಇದನ್ನು ಪ್ರೆಸ್ ಮಾಡಿದ್ರೆ ಲೈಕ್ ಸಿಂಗಲ್ ಲೈನಲ್ಲಿರುತ್ತೆ, ಮತ್ತೆ ಇದನ್ನು ಪ್ರೆಸ್ ಮಾಡಿದ್ರೆ ನನಗೆ ಡಬಲ್ ಲೈನಲ್ಲಿರುತ್ತೆ. ಸೊ ಇವತ್ತು ನಾವು ಟೂಲ್ಸ್ನ ಡಬಲ್ ಲೈನಲ್ಲಿ ಇಟ್ಕೊಂಡು ವರ್ಕ್ ಮಾಡೋಣ. ಓಕೆ, ಸೊ ನಿಮಗೆ ಗೊತ್ತಿರೋ ಹಂಗೆ ಝೂಮ್ ಮಾಡಬೇಕಂದ್ರೆ ಕಂಟ್ರೋಲ್+ ಮಾಡ್ತೀನಿ, ಕಮ್ಮಿ ಮಾಡಬೇಕಂದ್ರೆ ಕಂಟ್ರೋಲ್- ಮಾಡ್ತೀನಿ. ಓಕೆ, ಕೀಬೋರ್ಡಲ್ಲಿ. ಸೊ ಕಂಟ್ರೋಲ್+ ಮಾಡಿ ನಾನು ಝೂಮ್ ಮಾಡ್ಕೊತಾ ಇದ್ದೀನಿ. ಸ್ಪೇಸ್ ಬಾರ್ ಅಥವಾ ಹೆಚ್ ಮಾಡಿದ್ರೆ ನನಗೆ ಹ್ಯಾಂಡ್ ಟೂಲ್ ಬರುತ್ತೆ, ಡಿಫ್ರೆಂಟ್ ಪೋರ್ಷನ್ ಆಫ್ ದ ಫೈಲ್ನ ಮೂವ್ ಮಾಡ್ಕೋಬೋದು. ಸೊ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಿರೋ ಟೂಲ್ ಬಂದ್ಬಿಟ್ಟು ಕ್ಲೋನ್ ಸ್ಟ್ಯಾಂಪ್ ಟೂಲ್. ಕ್ಲೋನ್ ಸ್ಟ್ಯಾಂಪ್ ಟೂಲ್ ಏನು ಮಾಡುತ್ತಪ್ಪ ಅಂದರೆ, ಸೊ ಯಾವುದಾದ್ರೂ ಒಂದೊಂದು ಕಾಪಿ ಮಾಡಬೇಕಂದ್ರೆ ಆವಾಗ ನಾವು ಕ್ಲೋನ್ ಸ್ಟ್ಯಾಂಪ್ ಟೂಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಪಿಕ್ಚರ್ ನೀವು ನೋಡ್ಬೋದು, ಇದು ಒಂದು ಬೀಚ್ ಸೈಡ್ ಪಿಕ್ಚರು. ಇವಾಗ ನಾವು ಕೆಲವು ಏರಿಯಾಸ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹೆಸರೇ ಹೇಳಿ ನನಗೆ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಅಂದರೆ ಏನು ಮಾಡುತ್ತಪ್ಪ ಅಂದರೆ, ಯಾವುದಾದ್ರು ಏರಿಯಾನ ಕಾಪಿ ಮಾಡಬೇಕಂದ್ರೆ ನಾವು ಅವಾಗ ಕ್ಲೋನಿಂಗ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆಪ್ರೇಷನ್ ಮಾಡಬೇಕಂದ್ರೆ ನಾವು ಕ್ಲೋನ್ ಸ್ಟ್ಯಾಂಪ್ ಟೂಲ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಫ್ಲೈಔಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಟೂಲ್ ಬಾರ್ 2 ಲೈನಲ್ಲಿದೆ. ಸೊ ಇಲ್ಲಿರೋ ಆರೋ ಕ್ಲಿಕ್ ಮಾಡಿದ್ರೆ 1 ಲೈನಲ್ಲಿ ಬರುತ್ತೆ, ಮತ್ತು ಅದನ್ನೇ ಪ್ರೆಸ್ ಮಾಡಿದ್ರೆ ನನಗೆ 2 ಲೈನಲ್ಲಿ ಬರುತ್ತೆ. ಸೊ ಕ್ಲೋನ್ ಸ್ಟ್ಯಾಂಪ್ ಟೂಲ್ ನನಗೆ ಇಲ್ಲಿದೆ. ಸೊ 2 ಇದೆ ಅದರಲ್ಲಿ ಆಪ್ಷನ್, ಒಂದು ಕ್ಲೋನ್ ಸ್ಟ್ಯಾಂಪ್ ಟೂಲ್, ಇನ್ನೊಂದು ಪ್ಯಾಟರ್ನ್ ಸ್ಟ್ಯಾಂಪ್ ಟೂಲ್. ಇವತ್ತು ನಾವು ಬರೀ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಎಸ್. ಓಕೆ, ಸೊ ಇಲ್ಲಿ ಅನ್ವಾಂಟೆಡ್ ಏರಿಯಾಸ್ ಇದೆ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡಬೇಕಂದ್ರೆ ಅದನ್ನು ಯೂಸ್ ಮಾಡ್ತೀವಿ ನಾವು. ಸೊ ಫಸ್ಟು ವರ್ಕ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಈ ಏರಿಯಾ ಇದೆ ಅಲ್ವಾ, ಇದರಲ್ಲಿ ಏನಾದ್ರು ರಿಮೂವ್ ಮಾಡಬೇಕು ಅಂದರೆ ಆವಾಗ ನಾನು ಕ್ಲೋನ್ ಸ್ಟ್ಯಾಂಪ್ ಟೂಲ್ನ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಝೂಮ್ ಮಾಡಿದ್ರೆ ಈ ಒಂದೇನೋ ಪ್ಲೇಸ್ ಮಾಡಿದ್ದಾರೆ. ಸೊ ಇದು ಬೇಡ ಅಂದರೆ ನಾನು ರಿಮೂವ್ ಮಾಡ್ಬೋದು ಕ್ಲೋನ್ ಸ್ಟ್ಯಾಂಪ್ ಟೂಲಲ್ಲಿ ಯೂಸ್ ಮಾಡಿಕೊಂಡು. ಸೊ ಹೇಗೆ ರಿಮೂವ್ ಮಾಡ್ತೀವಿ ಅಂದರೆ, ಫಸ್ಟ್ ಒಂದು ಸ್ಯಾಂಪಲ್ನ ಕ್ರಿಯೇಟ್ ಮಾಡ್ಕೊತೀವಿ. ಆ ಸ್ಯಾಂಪಲ್ ಅಂದರೆ ಇಲ್ಲಿ ಏನೂ ಇಲ್ಲ ಅಲ್ವಾ, ಈ ಸ್ಯಾಂಪಲ್ನ ತೊಗೊಂಡು ಇಲ್ಲಿಗೆ ಹಾಕ್ತಾ ಹೋಗ್ತೀವಿ. ಸೊ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಮೇಲೆ ವರ್ಕ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತೀನಪ್ಪ ಅಂದರೆ, ನಾನು ಹೊಸದೊಂದು ಲೇಯರ್ನ ಇನ್ಸರ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಲೇಯರ್ 1 ಅಂತ ಬಂದಿದೆ. ಸೊ ನಾನು ಈ ಆಪ್ರೇಷನ್ ಎಲ್ಲ ಏನು ಮಾಡ್ತೀನಿ ಅದು ಒರಿಜಿನಲ್ ಇಮೇಜ್ಗೇನು ಎಫೆಕ್ಟ್ ಆಗಲ್ಲ, ಲೇಯರ್ 1 ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಕ್ಲೋನ್ ಮಾಡೋದಕ್ಕಿಂತ ಮುಂಚೆ ಹೊಸ ಲೇಯರ್ ಹೋಗ್ತೀವಲ್ಲ, ಸೊ ಇಲ್ಲಿ ಸ್ಯಾಂಪಲ್ ಅಂತ ಇದೆಯಲ್ಲ, ಇಲ್ಲಿ ನಾವು ಆಲ್ ಲೇಯರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಯಾಂಪಲ್ ಅಂತ ಇದೆಯಲ್ಲ, ಆಲ್ ಲೇಯರ್ಸ್ ಅಂತ ತಗೋಬೇಕು ಲೇಯರ್ 1 ಓಕೆ, ಒಪಾಸಿಟಿ 100 ಇರಬೇಕು, ಫ್ಲೋ 100 ಇರಬೇಕು. ಓಕೆ, ಸೊ ಸ್ಯಾಂಪಲ್ ಹೇಗೆ ತೊಗೊತೀವಿ, ಇವಾಗ ಇಲ್ಲಿ ಇದೆಯಲ್ಲ, ಇದು ಆ್ಯಕ್ಚುಲಾಗಿ ಬ್ರಷ್ ಅಂತ. ಸೊ ಬ್ರಷ್ ಸೈಜ್ನ ನೀವು ಇಲ್ಲಿ ಆದರೂ ಸೈಜ್ ವೇರಿ ಮಾಡ್ಬೋದು, ಎಷ್ಟು ಹಾರ್ಡ್ನೆಸ್ ಬೇಕು ಅಂತ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಕೀಬೋರ್ಡಲ್ಲಿ ನಿಮಗೆ ಸ್ಕ್ವೇರ್ ಬ್ರ್ಯಾಕೆಟ್ ಇದೆಯಲ್ಲ, ಓಪನಿಂಗ್ ಮಾಡಿದ್ರೆ ಕಮ್ಮಿ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ದೊಡ್ಡದಾಗುತ್ತೆ. ಓಕೆ, ಸೊ ಈಗ ಹ್ಯಾಂಡ್ ಟೂಲ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಮೂವ್ ಮಾಡ್ಕೊಳ್ಳೋಣ. ಸೊ ಆಲ್ಟ್ ಅಂತ ಪ್ರೆಸ್ ಮಾಡಿದ್ರೆ ನನಗೆ ಆ ಏರಿಯಾದು ಸ್ಯಾಂಪಲ್ ಆಗುತ್ತೆ. ಸೊ ಎಲ್ಲಿಗೆ ಬೇಕು ಜಸ್ಟ್ ಅಲ್ಲಿ ನೀವು ಮೂವ್ ಮಾಡಿದ್ರೆ ಸಾಕು, ಆ ಏರಿಯಾ ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ರಿಪೀಟೆಡ್ ಬಂದಿದೆ ಅಂತ ಫೀಲ್ ಆಗ್ಬೋದು. ಅವಾಗ ಏನು ಮಾಡ್ತೀನಿ ಅಂದರೆ, ಆಲ್ಟ್ ಪ್ರೆಸ್ ಮಾಡಿ ಬೇರೆ ಏರಿಯಾ ಸ್ಯಾಂಪಲ್ ತೊಗೊಂಡು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು, ಅದು ಹೋಗುತ್ತೆ. ಸೊ ಈ ರೀತಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಕೆಳಗಡೆ ನೋಡಿ ಇದಿದೆ ಅಲ್ಲ, ಸೊ ಇದನ್ನು ರಿಮೂವ್ ಮಾಡಬೇಕಂದ್ರೂ ಸೇಮ್ ಅದೇ ರೀತಿ ಮಾಡ್ತೀವಿ. ಸೊ ಝೂಮ್ ಮಾಡ್ಕೊಳ್ಳಿ. ಸೊ ಬ್ರಷ್ ಸೈಜ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಓಕೆ, ಆಲ್ಟ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ನನಗೆ ಸ್ಯಾಂಪಲ್ ಆಗುತ್ತೆ. ಸ್ಯಾಂಪಲ್ ಆದಮೇಲೆ ಅದು ಏರಿಯಾ ಹಿಂಗೆ ಬರುತ್ತೆ. ಓಕೆ, ಜಸ್ಟ್ ಮೂವ್ ಮಾಡಿ. ಸೊ ಮತ್ತೆ ಆಲ್ಟ್ ಇಟ್ಕೊಂಡು ಸ್ಯಾಂಪಲ್ ಮಾಡ್ಕೊಳ್ಳಿ.
ಈ ರೀತಿ ಸ್ಯಾಂಪಲ್ ಮಾಡ್ತೀವಿ. ಸೊ ಇದನ್ನು ಝೂಮ್ ಮಾಡೋಣ. ಸೊ ಬ್ರಷ್ ಸೈಜ್ ಕಮ್ಮಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಇಂಪೀರಿಯೋ ಅಂತ ಇದೆ, ಸೊ ಅದು ಹೋಗಬೇಕು. ಸೊ ಏನು ಮಾಡ್ತೀನಿ ಅಂದರೆ ಆಲ್ಟ್ ಇಟ್ಕೊಂಡು ಹೋಲ್ಡ್ ಮಾಡಿ ಸೊ ಈ ರೀತಿ ರಿಪೀಟೆಡ್ ಏನಾದ್ರು ಬರ್ತಿದೆ ಅಂದರೆ ಹೊಸ ಸ್ಯಾಂಪಲ್ ತಗೊಳ್ಳಿ. ಕಂಟ್ರೋಲ್ Z ಮಾಡಿದ್ರೆ ಅಂಡು ಆಗುತ್ತೆ. ಸೊ ಈಗ ಈ ಲೇಡಿನ ರಿಮೂವ್ ಮಾಡಬೇಕಂದ್ರೆ ಜಸ್ಟ್ ಬ್ರಷ್ ಸೈಜನ್ನು ದೊಡ್ಡದು ಮಾಡ್ಕೊಳ್ಳಿ. ಸೊ ಆಲ್ಟ್ ಇಟ್ಕೊಂಡು ಸ್ಯಾಂಪಲ್ ಮಾಡಿಕೊಂಡು ಜಸ್ಟ್ ಮೂವ್ ಮಾಡಿದ್ರೆ ಆಯಿತು. ಹೋಯ್ತು. ಸೊ ಇವ್ರನ್ನ ಯಾರು ರಿಪೀಟ್ ಮಾಡಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಜಸ್ಟ್ ಏನು ಮಾಡ್ಬೋದಪ್ಪ ಅಂದರೆ, ಸೊ ಇವಾಗ ಇದು ಬೇಕು ಅಂದ್ಕೊಳ್ಳಿ, ಜಸ್ಟ್ ಆಲ್ಟ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ನನಗೆ ಸ್ಯಾಂಪಲ್ ಆಗುತ್ತೆ. ಸೊ ನೆಕ್ಸ್ಟ್ ಎಲ್ಲಿ ಬೇಕು ಅಲ್ಲಿಗೆ ಬಂದು ಜಸ್ಟ್ ಮೂವ್ ಮಾಡಿದ್ರೆ ಸ್ಯಾಂಪಲ್ ಆಯಿತು. ಇಮೇಜ್ ಕಾರ್ನರಲ್ಲಿ ನೋಡ್ಬೋದು. ಸೊ ನಿಮ್ಗೆ ಇಲ್ಲಿಬ್ರು ಯಾರೋ ಕೂತ್ಕೊಂಡಿದ್ದಾರೆ. ಸೊ ಇದು ಬೇಡ ಅಂದರೆ ಸೊ ನಾನು ಹೇಳ್ದಂಗೆ ಆಲ್ಟ್ ಇಟ್ಕೊಂಡು ಸ್ಯಾಂಪಲ್ ಮಾಡ್ಕೊಳ್ಳಿ, ಜಸ್ಟ್ ಮೂವ್ ಅಷ್ಟೇ. ಸೊ ನಾವು ಸ್ಯಾಂಪಲ್ ಮಾಡಬೇಕಾದ್ರೆ ಆದಷ್ಟು ಹತ್ರದ ಏರಿಯಾನ ಸ್ಯಾಂಪಲ್ ಮಾಡಬೇಕು. ಸೊ ಇಲ್ಲಿ ಸ್ಲಿಪ್ಪರ್ಸ್ ಇದೆ, ಸ್ಲಿಪ್ಪರ್ಸ್ ಬೇಡ ಅಂದರೆ ಲೈಕ್ ಸ್ಯಾಂಪಲ್ ಸೈಜ್ ಕಮ್ಮಿ ಮಾಡಿಕೊಂಡು ಆಲ್ಟ್ ಇಟ್ಕೊಂಡು ಏರಿಯಾನ ಸ್ಯಾಂಪಲ್ ಮಾಡ್ಕೊಂಡು ಜಸ್ಟ್ ಮೂವ್. ಸೊ ಬ್ರಷ್ ಸೈಜ್ನ ಕಮ್ಮಿ ಮಾಡಿ ಅದೇ ರೀತಿ ಈ ಅಂಬ್ರೆಲ್ಲಾ ಬೇಡ ಅಂದರೆ ಆಲ್ಟ್ ಇಟ್ಕೊಂಡು ಸ್ಯಾಂಪಲ್ ಮಾಡ್ಕೊಳ್ಳಿ, ಆಮೇಲೆ ಜಸ್ಟ್ ಮೂವ್. ಸೊ ಈ ರೀತಿ ಕ್ಲೋನ್ ಸ್ಟ್ಯಾಂಪ್ನ ಯೂಸ್ ಮಾಡ್ತೀವಿ ನೋಡಿ. ಫಸ್ಟ್ ಈ ರೀತಿ ಇತ್ತು ಇಮೇಜು. ಸೊ ಕ್ಲೋನ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಗೆಸ್ ಮಾಡ್ತೀನಿ. ಸೊ ಈ ಸೆಷನ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಸೊ meet you all in my next video. Bye bye.